ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ 14 ಬುಧವಾರದ ಒಂದು ವ್ಲಾಗು. ಸ್ನೇಹಿತರೆ, ನೀವು ವ್ಲಾಗ್ನಲ್ಲಿ ನೋಡ್ತಾ ಹಾಗೆ ಗ್ರೌಂಡ್ ಫ್ಲೋರ್ಗೆ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಕಾಂಪೌಂಡ್ ಹಾಕಿದ್ರು. ಆದರೆ ಅದನ್ನ ಜನರಲ್ ಟಾಯ್ಲೆಟ್ ಮಾಡೋಣ ಅಂತ ಐಡಿಯಾ ಮಾಡಿದ್ದಾರೆ ನಮ್ಮಮ್ಮ. ಸ್ನೇಹಿತರೆ, ಇಬ್ರು ಕೆಲ್ಸಗಾರರು ಬಂದು ಕಟ್ಟಡದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ಗೆ ಪ್ಲಂಬಿಂಗ್ ಕೆಲಸ ಮಾಡಿಸೋದಿಕ್ಕೆ ಮೆಟೀರಿಯಲ್ಸ್ನ ತರೋದಕ್ಕೆ ನಮ್ಮ ಡ್ಯಾಡಿ ಅಂಗಡಿಗೆ ಬಂದಿದ್ದಾರೆ. ಯೂಟ್ಯೂಬ್ ನಾಟೆಲ್ಲ ಬಂದದ ಏನು ಬಂದಿದೆ ನೋಡು ತಲೆತು ಯೂಟ್ಯೂಬ್ ಕೊಡ್ಬೇಕು ಅಣ್ಣ ಎಲ್ಲ ಫೇಮಸ್ ಆಗ್ಬೇಕಣ್ಣ. ಯೂಟ್ಯೂಬ್ ಇದರಿಲ್ಲ ಯೂಟ್ಯೂಬ್ ಹಾಂ ಹಾಂ ಅವನೇ ಜಾಸ್ತಿ ಯೂಟ್ಯೂಬ್ ಬರೋದು ಸರಳ ಬರಲ್ಲ ಎಲ್ಲ. ಸ್ನೇಹಿತರೆ, ಒಂದು ರೂಮ್ಗೆ ಸಿಂಗಲ್ ಕಿಟಕಿ ಬಂದಿದೆಯಲ್ಲ, ಸೊ ನೋಡ್ತಾ ಇರ್ಬೋದು ಅಲ್ಲಿ ಕಾಂಪೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ನೇಹಿತರೆ, ಮಧ್ಯಾಹ್ನ ನಮ್ಮ ಮೇಸ್ತ್ರಿ ಸಣ್ಣೇಗೌಡರು ಬಂದು ಸಂಪಿಗೆ ಹಾಕಿದಂತಹ ಹಲ್ಗೆ ಸೆಂಟ್ರಿಂಗ್ ಅನ್ನ ತೆಗಿತಾ ಇದ್ದಾರೆ. ಇವತ್ತು ತುಂಬಾನೇ ಬಿಸಿಲಿತ್ತು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಅದಕ್ಕೇನೆ ಫಸ್ಟ್ ಫ್ಲೋರ್ ತಾರ್ಸಿಗೆ ನೀರನ್ನ ಕಟ್ತಾ ಇದೀವಿ. ಸ್ನೇಹಿತರೆ, ಆವಾಗಲೇ ಹೇಳಿದ್ನಲ್ಲ ಸ್ಟೇರ್ ಕೇಸ್ ಕೆಳಗಡೆ ಜನರಲ್ ಟಾಯ್ಲೆಟ್ ಬರುತ್ತೆ ಅಂತ. ಸೊ ಅಲ್ಲಿ ಕಿಟಕಿಯ ಬದಲು ಈ ಥರ ಕಬ್ಬಿಣದಲ್ಲಿ ಜಾಲರಿ ಥರ ಮಾಡಿಸ್ಕೊಂಡಿದ್ದೀವಿ. ತುಂಬಾನೇ ಚೆನ್ನಾಗಿ ಬಂದಿದೆ.
ಸ್ನೇಹಿತರೆ, ನಾನು ಕೂಡ ಸ್ಕೂಲ್ಗೆ ಹೋಗಿ ಬಂದೆ. ಸಮಯ 5 ಗಂಟೆ ಆಗಿತ್ತು. ಕೆಲಸಗಾರರು ಕೂಡ ಹೋಗಿದ್ರು. ಸೊ ಪ್ಲಂಬಿಂಗ್ ಮೆಟೀರಿಯಲ್ಸ್ ಎಲ್ಲ ತಂದಿದ್ವಲ್ಲ, ಸೊ ಅದನ್ನೆಲ್ಲ ಒಳಗಡೆ ಎತ್ತಿಡ್ತಾ ಇದ್ದೀವಿ. ಸ್ನೇಹಿತರೆ, ಇಷ್ಟ ಆಗಿತ್ತು ಬುಧವಾರದ ವ್ಲಾಗು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ 15 ಗುರುವಾರದ ವ್ಲಾಗು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಸ್ವತಂತ್ರ ದಿನಾಚರಣೆ. ಸೊ ಇವಾಗ ನೀವು ನೋಡ್ತಾ ಇರುವಂತದ್ದು ಬೆಳಿಗ್ಗೆ 6 ಗಂಟೆ. ಸೊ ಮಳೆ ಕೂಡ ಬರ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಗ್ರಾಮದ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಅವರ ತೋಟದಲ್ಲಿ ಹಾಸ್ಪಿಟಲ್ನ ಕಟ್ಟಿಸ್ತಾ ಇದ್ದಾರೆ. ಇವತ್ತು ತಾರಸಿಯನ್ನ ಹಾಕ್ಸ್ತಾ ಇದ್ರು. ಅದಕ್ಕೆ ನಮ್ಮ ಡ್ಯಾಡಿ 7 ಗಂಟೆಗೆ ಹೋಗಿ ವಿಡಿಯೋವನ್ನ ಮಾಡಿದ್ದಾರೆ. Mira,
ಸ್ನೇಹಿತರೆ, ನಮ್ಮ ಮನೆಯ ಗ್ರೌಂಡ್ ಫ್ಲೋರ್ಗೆ ಪ್ಲಂಬಿಂಗ್ ಕೆಲಸ ಮಾಡೋದಿಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಪ್ಲಂಬಿಂಗ್ ಕೆಲಸದವರು ಕೂಡ ಅಂಚೆದವರೇನೆ. ಸೊ ಅವರ ಹೆಸರು ಪುಟ್ಟರಾಜು ಅಂಕಲ್. ಸ್ನೇಹಿತರೆ, ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಸ್ವಲ್ಪ ಮಳೆ ಬಂತು. ಸೊ ಇವಾಗ ನೋಡ್ತಿರ್ಬೋದು 9 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಂದಿದೆ. ಸೊ ಬುಧವಾರ ಮಾಡಿದಂತಹ ಕಟ್ಟಡದ ಕೆಲಸಕ್ಕೆ ನಮ್ಮ ಡ್ಯಾಡಿ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕೆಲಸ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವರೇನೆ ಪುಟ್ಟರಾಜು ಅಂಕಲ್. ಸ್ನೇಹಿತರೆ, ಇಟ್ಟಿಗೆ ಲೋಡ್ ಕೂಡ ಬಂತು. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ನೀನು ಸಬ್ಸ್ಕ್ರೈಬರ್ಸ್ನ ತುಂಬಾನೇ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತೀಯ ಅಂತ. ಸ್ನೇಹಿತರೆ, ಇಲ್ಲಿ ಎಲ್ಲರ ಶ್ರಮ ಇದೆ. ನಮ್ಮ ಡ್ಯಾಡಿ ವಿಡಿಯೋ ಮಾಡ್ತಾರೆ, ನಮ್ಮಮ್ಮ ತಮ್ನೆಲ್ ಮತ್ತೆ ಎಲ್ಲ ಜೋಡಿಸ್ಕೊಳ್ಳೋದು ವಿಡಿಯೋಗಳನ್ನೆಲ್ಲ ಮಾಡ್ಕೊಡ್ತಾರೆ, ಮತ್ತೆ ತಮ್ನೆಲ್ ಎಲ್ಲ ಅವರೇನೆ ಕ್ರಿಯೇಟ್ ಮಾಡ್ತಾರೆ, ಮತ್ತೆ ಪ್ರತಿಯೊಂದು ಮಾತುಗಳನ್ನ ನಮ್ಮ ಅಮ್ಮನೇ ಹೇಳ್ಕೊಡೋದು. ಸ್ನೇಹಿತರೆ, ಹೀಗೆ ನಮ್ಮೆಲ್ಲರ ಪರಿಶ್ರಮ ಇದೆ. ಸೊ ಯಾಕೋ ಲಾಸ್ಟ್ 3 ವಿಡಿಯೋಸ್ಗಳಿಂದ ಸಬ್ಸ್ಕ್ರೈಬರ್ಸು ಕಮೆಂಟ್ಸ್ ಯಾರು ಮಾಡ್ತಾ ಇಲ್ಲ, ತಮ್ಮ ಅನಿಸಿಕೆಗಳನ್ನ ಯಾರು ಕೂಡ ತಿಳಿಸ್ಕೋತಾ ಇಲ್ಲ. ಸೊ ಈ ಒಂದು ವಿಡಿಯೋಗೆ ನೀವೆಲ್ಲ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡಿದ ಹಾಗೆ ನಮ್ಮ ಡ್ಯಾಡಿ ಅವರ ಬಾಸ್ ತೋಟದಲ್ಲಿ ತಾರಸಿ ಹಾಕಿದ್ರಲ್ಲ, ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಸಂಜೆ ಹೋಗಿ ನಮ್ಮ ಡ್ಯಾಡಿ ವಿಡಿಯೋನ ಮಾಡ್ಕೊಂಡು ಬಂದರು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸಂಜೆ ಪ್ಲಂಬಿಂಗ್ ಕೆಲಸವನ್ನ ಮುಗಿಸಿ ಹೋಗಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನಮ್ಮ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನ ಹಾಕಿದೀವಿ. ಸ್ನೇಹಿತರೆ, ಇಷ್ಟ ಆಗಿತ್ತು 2 ದಿನದ ಒಂದು ವ್ಲಾಗು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅವ್ರಿಗೆಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಎಲ್ಲ ಯಾರ್ಯಾರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸೊ ಅವರು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.